ದೇವೇಗೌಡರು ನಮ್ಮ ಗುರುಗಳು ನಮ್ಮನ್ನ ಬೆಳೆಸಿದ್ರು. ಈ ಬಾರಿ ಮತ್ತೆ ತುಮಕೂರಿನಲ್ಲಿ ಬಿಜೆಪಿ ಗೆಲ್ಲುತ್ತೆ. ತುಮಕೂರು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಕೊಟ್ಟಿರುವಂತ ಹೇಳಿಕೆ ಇದು. ಟಿಕೆಟ್ ಖಚಿತ ಆಗಿದೆ ಸೋಮಣ್ಣ ಅವರಿಗೆ. ಬಹಳ ಲಾಬಿ ಕೂಡ ಮಾಡಿದ್ರು. ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನ ಕೂಡ ಅವ್ರು ಇಟ್ಟಿದ್ರು. ಬಟ್ ಈಗ ಏನ್ ಹೇಳ್ತಿದ್ದಾರೆ ಗೊತ್ತಾ, ನನಗೆ ಟಿಕೆಟ್ ಸಿಗೋ ಯಾವುದೇ ನಿರೀಕ್ಷೆ ಇರಲಿಲ್ಲ. ತುಮಕೂರಿನಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಒಟ್ಟಾಗಿ ಕೆಲಸ ಮಾಡುತ್ತೆ ಅಂತಲೂ ಕೂಡ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ಮಾತನಾಡಿಸಿದ್ದಾರೆ ಸೋಮಣ್ಣ ಅವರನ್ನ, ಬನ್ನಿ ಕೇಳೋಣ. ಸರ್, ಈಗ ಸೋಮಣ್ಣ ಅವ್ರದ್ದು ಮುಗ್ದೇ ಹೋಯ್ತು, ಫಿನಿಕ್ಸ್ ತರ ಎದ್ದು ಬಂದಿದ್ದೀರಾ. ರಾಜಕೀಯದಲ್ಲಿ ಯಾರು ಏನಪ್ಪ, ಭಗವಂತ ನಮ್ದೇನಿದೆ. ಒಂದು ಸತ್ಯ, ನಮ್ಮ ಪ್ರಯತ್ನ ಒಂದರೆ, ಆದ್ರೆ ಭಗವಂತನ ಪ್ರಯತ್ನ ಬೇರೆ. ಸರ್, ನೀವು ಯಾವುದೇ ಅಪೇಕ್ಷೆ ಪಟ್ಟಿರಲ್ಲ, ನಿರೀಕ್ಷೆ ಇತ್ತ ಅಂತ ಹೇಳಿ, ತುಮಕೂರು ಕ್ಷೇತ್ರ ನಿರೀಕ್ಷೆ ಇತ್ತ ಅಂತ ವರಿಷ್ಠರು ಹೇಳಿದ್ರು, ಹೋಗಿದ್ದೀನಿ. ಜನ ತೀರ್ಮಾನ ಮಾಡಿದ್ದಾರೆ. ನನಗನ್ನಿಸ್ತದೆ ಒಂದು ರೀತಿಯ ಸುನಾಮಿ ಆಗಿದೆ. ದೇವೇಗೌಡರು ಸಾಹೇಬರು ಯಾವತ್ತು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಒಂದು ಸೂಚನೆ ಕೊಟ್ಟರು, ಅವತ್ತೇ ಕರ್ನಾಟಕದ ಜನ ಮೋದಿಯವರನ್ನು ಗೆಲ್ಲಿಸಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ. ದೇವೇಗೌಡರ ಒಂದು ದೂರದೃಷ್ಟಿಯ ಚಿಂತನೆ, ಕುಮಾರಸ್ವಾಮಿಯವರ ಒಂದು ತೀರ್ಮಾನ ನಮ್ಮೆಲ್ಲರೂ ಕೂಡ ಶ್ರೀರಕ್ಷೆ ಆಗಿದೆ. ಬಿಜೆಪಿ ಜನತಾದಳ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ನಮಗೆ ಜೆಡಿಎಸ್ ಬಿಜೆಪಿ ಕಾಂಬಿನೇಷನ್ ತುಮಕೂರು ವರ್ಕೌಟ್ ಆಗುತ್ತೆ ಅಂತೀರ. ಹಾಗಾದ್ರೆ 100ಕ್ಕೆ 200 ಪಟ್ಟು. ದೇವೇಗೌಡರು ಕೂಡ ಭೇಟಿ ಆದ್ರಿ. ದೇವೇಗೌಡರು ನಮ್ಮನ್ನೆಲ್ಲ ಬೆಳೆಸಿರೋ ನಾಯಕರು. 30 ವರ್ಷ ಅವ್ರ ಜೊತೆಲಿ ABCD ಕಲ್ತಿರೋ ನಾವು. ಹಾಗಾಗಿ ದೇವೇಗೌಡರು ಈ ರಾಜ್ಯದ ಒಂದು ದೊಡ್ಡ ಸಂಪತ್ತು, ರಾಷ್ಟ್ರದ ಒಬ್ಬ ಮಾಜಿ ಪ್ರಧಾನಿ. ಸರ್, ಯಾವುದೇ ನಿರೀಕ್ಷೆ ಕೂಡ ಇರಲಿಲ್ಲ ಅಂತೀರ. ಹಾಗಾದ್ರೆ ಅಚ್ಚರಿ ಅಂತೀರ ನಿಮಗೆ? ಅಚ್ಚರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಕಾಶ ಸಿಕ್ಕಿದೆ, ಆ ಜನರ ಋಣ ಇದೆ ಅಂತ ಕಾಣಿಸ್ತದೆ. ಮತ್ತೊಂದು ಏನು ದೇಶದಲ್ಲಿ ಒಂದೇ ವಾರಣಾಸಿ ಇದೆ, ತುಮಕೂರಿನಲ್ಲೂ ಕೂಡ ಆ ವಾರಣಾಸಿ ಟೈಪ್ ಕೆಲಸ ಆಗಬೇಕು ಅನ್ನೋದು ಆ ಭಾಗದ ಜನರ ಬಯಕೆ ಇರ್ಬೋದು, ಭಗವಂತನ ಆಶೀರ್ವಾದ ಇರ್ಬೋದು. ನಡೆದಾಡುವ ದೇವರು ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳವರು, ಆದಿಚುಂದಿ ಬಾಲಗಂಗಾ ಸ್ವಾಮೀಜಿಯವರು, ಇನ್ನಿತರ ಎಲ್ಲ ಮಹಾಸ್ವಾಮಿಗಳ ಒಂದು ಸಂಕಲ್ಪ ಇರಬೇಕು. ಅದು ಈಡೇರ್ತದೆ ಅಂತ ಕಾಣಿಸ್ತದೆ. ಬಿಜೆಪಿ ಬಾವುಟ ಹಾರುತ್ತೆ ಮತ್ತೊಮ್ಮೆ 100ಕ್ಕೆ 100.